ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅರಿವು ವಾಹಿನಿಯ ಶರಣರ ವೈಚಾರಿಕ ಮತ್ತು ವೈಜ್ಞಾನಿಕ ಚಿಂತನಾ ಸರಣಿಯ ವಚನ ಚಿಂತನೆಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಇಂದಿನ ವಚನ ಅಕ್ಕ ಮಹಾದೇವಿ ತಾಯಿಯವರ ಒಂದು ವಚನ, 415ನೇ ವಚನ. ಹಾಲ ಹಿಡಿದು ಬೆಣ್ಣೆಯ ನರಸಲುಂಟೆ, ಲಿಂಗವ ಹಿಡಿದು ಪುಣ್ಯ ತೀರ್ಥಕ್ಕೆ ಹೋಗಲುಂಟೆ. ಲಿಂಗದ ಪಾದ ತೀರ್ಥ ಪ್ರಸಾದವ ಕೊಂಡು ಅನ್ಯ ಬೋಧೆ ಅನ್ಯ ಶಾಸ್ತ್ರಕ್ಕೆ ಹಾರೈಸಲೇತಕ್ಕೆ. ಇಷ್ಟಲಿಂಗವಿದ್ದಂತೆ ಸ್ಥಾವರ ಲಿಂಗಕ್ಕೆ ಶರಣೆಂದೇ ನಾದಡೆ, ತಡೆಯದೆ ಹುಟ್ಟಿಸುವನು ಶ್ವಾನನ ಗರ್ಭದಲ್ಲಿ. ಇದನರಿದು ಗುರು ಕೊಟ್ಟ ಲಿಂಗದಲ್ಲಿಯೇ ಎಲ್ಲಾ ತೀರ್ಥಗಳು ಎಲ್ಲಾ ಕ್ಷೇತ್ರಗಳು ಇದ್ದಾವೆಂದು ಭಾವಿಸಿ ಮುಕ್ತರಪ್ಪುದಯ್ಯ. ಇಂತಲ್ಲದೆ ಗುರು ಕೊಟ್ಟ ಲಿಂಗವ ಕಿರಿದು ಮಾಡಿ ತೀರ್ಥಲಿಂಗವ ಹಿರಿದು ಮಾಡಿ ಹೋದಾತಂಗೆ ಅಘೋರ ನರಕ ತಪ್ಪದು ಕಾಣ ಚೆನ್ನಮಲ್ಲಿಕಾರ್ಜುನ. ಅಕ್ಕ ಮಹಾದೇವಿ ತಾಯಿಯವರ ಒಂದು ಸುಂದರವಾದಂಥ ವಚನ, ಅರ್ಥಗರ್ಭಿತ ವಚನ. ಈ ವಚನದಲ್ಲಿ ಅವರ ವೈಚಾರಿಕತೆ ಯಾವ ರೀತಿ ಇದೆ, ಅದನ್ನ ಹೇಗೆ ಇದಕ್ಕೆ ತಮ್ಮ ಸಾಧನೆಗೆ ಸಮೀಕರಿಸಿದ್ದಾರೆ ಅಂತಕ್ಕಂಥ ವಿಚಾರವನ್ನು ನಾವು ನೋಡೋಣ. ಹಾಲ ಹಿಡಿದು ಬೆಣ್ಣೆಯ ನರಸಲುಂಟೆ. ಹಾಲು, ಮನೆಯಲ್ಲೇ ಹಾಲು ಇದೆ. ಹಾಲು ಇದ್ದು ಅದಕ್ಕೆ ಕೆಲವೊಂದು ಕ್ರಿಯೆಗಳನ್ನ ಮಾಡಿದ್ರೆ, ಹಾಲನ್ನ ಕಾಯಿಸಿ ಅದನ್ನ ಹೆಪ್ಪಾಕಿ ಮೊಸರು ಮಾಡಿ ಅದನ್ನ ಮತ್ತೆ ಕಡೆದು ಬೆಣ್ಣೆಯನ್ನ ತೆಗೆದ್ರೆ ತುಪ್ಪ ಆಗ್ತಾ ಇದೆ. ಹಾಲು ಮನೆಯಲ್ಲಿ ಇರಬೇಕಾದ್ರೆ ಇಲ್ಲಿ ಹಾಲನ್ನ ಬಿಟ್ಟು ಮತ್ತೆ ಅದೆಲ್ಲ ಬಿಟ್ಟು ತುಪ್ಪಕ್ಕೋಸ್ಕರ ಹುಡುಕಾಡ್ಕೊಂಡು ಹೋಗ್ತಾ ಇದ್ದಾರಂತೆ. ಅದನ್ನ ಹೇಳ್ತಾ ಇದ್ದಾರೆ. ಹಾಲ ಹಿಡಿದು ಬೆಣ್ಣೆಯ ನರಸಲುಂಟೆ. ಅಜ್ಞಾನ ಅಂತ, ಇದಕ್ಕೆ ಏನಂತಾರೆ? ಅಜ್ಞಾನ ಅಂತ ಕರೀತಾರೆ. ಅಜ್ಞಾನ ಇರೋದ್ರಿಂದ ಹಾಲು ಮನೆಯಲ್ಲೇ ಇದ್ರೂ ಕೂಡ ಬೆಣ್ಣೆ ಮಾಡ್ಕೊಳ್ಳೋದಕ್ಕೆ ಗೊತ್ತಿಲ್ಲ ಅಂತಕ್ಕಂಥ ವಿಚಾರ. ಬೆಣ್ಣೆಯ ನರಸಲುಂಟೆ. ಲಿಂಗವ ಹಿಡಿದು ಪುಣ್ಯ ತೀರ್ಥಕ್ಕೆ ಹೋಗಲುಂಟೆ. ಹಾಗೆ ಲಿಂಗವ ಹಿಡಿದು ಪುಣ್ಯ ತೀರ್ಥಕ್ಕೆ, ಗುರು ಕೊಟ್ಟಂತ ಇಷ್ಟಲಿಂಗ ಇರಬೇಕಾದ್ರೆ ಅದನ್ನ ಬಿಟ್ಟು ಮತ್ತೆ ಇನ್ನೊಂದು ತೀರ್ಥಕ್ಕೆ, ಅದು ಪವಿತ್ರ, ಮತ್ತೊಂದು ಪವಿತ್ರ ಕ್ಷೇತ್ರ ಅಂತಕ್ಕಂಥದನ್ನ ಹುಡುಕಿಕೊಂಡು ಹೋಗಲುಂಟೆ ಅಂತ ಅಕ್ಕಮಹಾದೇವಿ ಕೇಳ್ತಾ ಇದ್ದಾರೆ. ಲಿಂಗದ ಪಾದ ತೀರ್ಥ ಪ್ರಸಾದವ ಕೊಂಡು ಅನ್ಯ ಬೋಧೆ ಅನ್ಯ ಶಾಸ್ತ್ರಕ್ಕೆ ಹಾರೈಸಲೇತಕ್ಕೆ. ಲಿಂಗದ ತೀರ್ಥ, ಲಿಂಗದ ಪ್ರಸಾದ ಎಲ್ಲವನ್ನು ಇಲ್ಲಿ ತಾನಿರುವಲ್ಲಿಯೇ ಎಲ್ಲವನ್ನ ಕೊಂಡು ಗುರುವಿನ ಒಂದು ಅನುಗ್ರಹದಿಂದ ಲಿಂಗವನ್ನ ಪಡೆದು ಅದರಿಂದ ತಾನು ಎಲ್ಲವನ್ನ ಇದ್ದಲ್ಲಿಯೇ ಸಂಪಾದಿಸಬಹುದಾಗಿದ್ರೂ ಕೂಡ ಇದನ್ನ ಬಿಟ್ಟು ಏನ್ ಹೇಳ್ತಾ ಇದ್ರೆ, ಅನ್ಯ ಬೋಧೆ, ಯಾವ್ಯಾವ್ದೋ ಬೋಧೆಗಳು ಮತ್ತೆ ಹೇಳ್ತಾರೆ, ಅಲ್ಲಿ ಹೇಳ್ತಾರೆ ಅಂತ, ಇಲ್ಲಿ ಹೇಳ್ತಾರೆ ಅಂತ, ಇನ್ಯಾವುದೋ ವಿಚಾರ ಹೇಳ್ತಾರೆ ಅಂತ, ಅದಕ್ಕೆ ಅನ್ಯ ಶಾಸ್ತ್ರಕ್ಕೆ, ಬೇರೆ ಮತ್ತೊಂದು ಶಾಸ್ತ್ರಕ್ಕೆ ಹಾರೈಸಲೇತಕ್ಕೆ. ಅದಕ್ಕೆ ಯಾಕೆ ಹುಡ್ಕೊಂಡು ಹೋಗ್ತಾ ಇದ್ದೀರಿ? ಇಷ್ಟಲಿಂಗವಿದ್ದಂತೆ ಸ್ಥಾವರ ಲಿಂಗಕ್ಕೆ ಶರಣೆಂದನಾದಡೆ. ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಅಂಗದ ಮೇಲೆ ಇಷ್ಟಲಿಂಗವಿದ್ದಂತೆ ಸ್ಥಾವರ ಲಿಂಗಕ್ಕೆ ಶರಣೆಂದೆನಾದಡೆ, ತಡೆಯದೆ ಹುಟ್ಟಿಸುವನು ಶ್ವಾನನ ಗರ್ಭದಲ್ಲಿ. ಅಂದ್ರೆ ಆ ಜನ್ಮ ಒಂಥರ ಇದು ನಾಯಿ ಜನ್ಮಕ್ಕೆ ಸಮಾನ ಅಂತ ಹೇಳ್ತಾ ಇದ್ದಾರೆ. ಈ ಕಡೆನೂ ಹೋಗ್ತೀರಾ, ಆ ಕಡೆ. ಒಂದು ನಾಯಿ ಹೇಗ್ ಮಾಡುತ್ತೆ ಅಂದ್ರೆ ಇಲ್ಲಿಗೂ ಹೋಗುತ್ತೆ, ಅಲ್ಲಿಗೂ ಹೋಗುತ್ತೆ, ಅಲ್ಲಿಗೂ ಹೋಗುತ್ತೆ, ಎಲ್ಲಿ ಒಂದು ಕಡೆ ನಿಲ್ಲೋದಿಲ್ವಲ್ಲ, ಹಾಗೆ ಆಗ್ತಾ ಇದೆಯಲ್ಲ ನಿಮ್ಮ ಮನಸ್ಸಿನ ಸ್ಥಿತಿ ಅಂತ ಹೇಳ್ತಾ ಇದ್ದಾರೆ ಅಕ್ಕ ಮಹಾದೇವಿ ತಾಯಿಯವರು. ಅಂದ್ರೆ ಮನಸ್ಸಿನ ಒಂದು ಚಾಂಚಲ್ಯತೆ ಎಷ್ಟಿದೆಯಲ್ಲ ಅಂತ ಇದರ ಅರ್ಥ. ಅದನ್ನ ಹೇಳ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾ ಇದ್ದಾರೆ ಇಲ್ಲಿ ಮುಂದೆ, ಗುರು ಕೊಟ್ಟ ಲಿಂಗದಲ್ಲಿಯೇ ಎಲ್ಲಾ ತೀರ್ಥಗಳು ಎಲ್ಲಾ ಕ್ಷೇತ್ರಗಳು ಇದ್ದಾವೆಂದು ಭಾವಿಸಿ ಮುಕ್ತರಪ್ಪುದಯ್ಯ. ಗುರು ಕೊಟ್ಟಿರ್ತಕ್ಕಂಥದ್ದು ತನ್ನ ಜ್ಞಾನದ ಅರಿವಿನ ಪ್ರಜ್ಞೆಯ ಬೆಳಕಿನಿಂದ ಇಷ್ಟಲಿಂಗವನ್ನ ಕೊಟ್ಟಿದ್ದಾನೆ. ಅದನ್ನ ನೀನು ಧಾರಣೆ ಮಾಡ್ಕೊಂಡಿದ್ದೀಯ ಅಂಗದ ಮೇಲೆ. ಮಾಡಿಕೊಂಡ ಮೇಲೆ ಆ ಇಷ್ಟಲಿಂಗದಲ್ಲಿಯೇ ಎಲ್ಲಾ ಕ್ಷೇತ್ರಗಳು ಇದೆ. ಇಷ್ಟಲಿಂಗ ಇಡೀ ಸೃಷ್ಟಿಯನ್ನ ಸಂಕೇತಿಸ್ತಾ ಇದೆ. ಇಡೀ ಸೃಷ್ಟಿಯನ್ನ, ಅಖಂಡ ಸೃಷ್ಟಿಯನ್ನ ಪ್ರತಿನಿಧಿಸ್ತಾ ಇದೆ. ಅದರೊಳಗಡೆನೆ ಪ್ರತಿಯೊಂದು ಕೂಡ ಇದೆ. ಎಲ್ಲಾ ಕ್ಷೇತ್ರಗಳು, ಪವಿತ್ರ ಕ್ಷೇತ್ರಗಳು, ಎಲ್ಲಾ ತೀರ್ಥಗಳು ಎಲ್ಲವೂ ಕೂಡ ಅದರೊಳಗಡೆನೆ ಇದಾವೆ ಎಂದು ಭಾವಿಸಿ ನೀನು ಇದನ್ನ ನಂಬು ಅಂತ ಯಾರೋ ಗುರು ಕೊಟ್ಟಿದ್ದಾನೆ. ಅದನ್ನ ನಂಬದೆ ಮತ್ತೆ ಬೇರೆ ಕಡೆ ಹೋದ್ರೆ, ಇಂತಲ್ಲದೆ ಗುರು ಕೊಟ್ಟ ಲಿಂಗವ ಕಿರಿದು ಮಾಡಿ ತೀರ್ಥಲಿಂಗವ ಹಿರಿದು ಮಾಡಿ ಹೋದಾತಂಗೆ ಅಘೋರ ನರಕ ತಪ್ಪದು ಕಾಣ ಚೆನ್ನಮಲ್ಲಿಕಾರ್ಜುನ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಮಾಡಿದ್ರೆ ಅದು ಘೋರ ತಪ್ಪು. ಅದು ಏನಂತ ಹೇಳ್ತಾ ಇದ್ದಾರೆ ಅಂತಂದ್ರೆ, ಗುರುದ್ರೋಹ, ಲಿಂಗದ್ರೋಹ, ಜಂಗಮ ದ್ರೋಹ ಎಸಗಿದ ಒಂದು ಕೃತ್ಯಕ್ಕೆ ಸಮಾನ. ಯಾಕೆಂದ್ರೆ ಗುರುವಿನ ಮಾತನ್ನ ತಿರಸ್ಕಾರ ಮಾಡಿದಂತ ಒಂದು ಕೃತ್ಯ ಅಲ್ಲಿ ನಡೀತಾ ಇದೆ ಅಂತಕ್ಕಂಥದ್ದು
ಈ ವಚನದ ಒಂದು ಸಾರಾಂಶ. ಅದರ ಜೊತೆಗೆ ಏನು ಅಂತಂದ್ರೆ, ನಾವು ಮನಸ್ಸಿನ ಒಂದು ನಿಶ್ಚಲತೆ ಇಲ್ಲ, ಮನಸ್ಸು ಅತ್ಯಂತ ಚಾಂಚಲ್ಯ ಭರಿತವಾಗಿರೋದ್ರಿಂದ ನಾವು ಜೀವನದಲ್ಲಿ ಏನನ್ನೂ ಸಾಧಿಸಲು ಸಾಧ್ಯವಿಲ್ಲ ಅಂತಕ್ಕಂಥದ್ದು ಈ ವಚನದಿಂದ ಒಂದು ಸ್ಪಷ್ಟ ಆಗ್ತಾ ಇದೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಶರಣರ ಮತ್ತೊಂದು ವಚನದೊಂದಿಗೆ ತಮ್ಮ ಮುಂದೆ ಬರ್ತಾ ಇದ್ದೇನೆ. ಶರಣಾರ್ಥಿ.